ಸ್ವಾಗತ ಸುಸ್ವಾಗತ ಜನರೇ ನನ್ನ ಹೊಸ ವ್ಲಾಗಿಗೆ. ಆ್ಯಂಡ್ ಟುಡೇ ಆಫ್ಟರ್ ರಂಜಾನ್ ವ್ಲಾಗ್ ಈದ್ ಮುಬಾರಕ್ ಆದಮೇಲೆ ಇವಾಗ ನೆಕ್ಸ್ಟು ಮಂಡೇ, ಇವತ್ತು ಸ್ಯಾಟರ್ಡೇ ವ್ಲಾಗ್ ಮಾಡಿದ್ದೆ. ಸ್ಯಾಟರ್ಡೇ ಅದೇ ಇದಲ್ಲ, ಸೊ ಇವಾಗ ನೆಕ್ಸ್ಟ್ ಮಂಡೇ ವ್ಲಾಗು ಇದು. ಸೊ ನೋಡ್ಬೋದು, ಇದೇ ಅದು ಪ್ಯಾಂಟು ಹಾಕ್ಕೊಂಡು ಹೋಗ್ತಿದ್ದೀನಿ. ಆ್ಯಂಡ್ ನಾರ್ಮಲಿ ಇವಾಗ ಟೈಮ್ ಆಗಿಬಿಟ್ಟಿದೆ, ಮತ್ತು ಇವಾಗ ಸ್ಟಾರ್ಟ್ ಆಗೋಯ್ತು ನಂದು ಲೇಟಾಗಿ ಹೋಗೋದು. 9 o'clock ಹೋಗಿದೆ ಫ್ರೆಂಡ್ಸ್, ಲಿಟ್ರಲಿ 8:30 ಇರಬೇಕಾಗಿರೋದು, ಹಾಫ್ ಆನ್ ಅವರ್ ಲೇಟು. ಎದ್ದೋಳಿರೋದೇ 7 o'clock 7:30 ಏನೋ ಮತ್ತೆ. ಸೊ ಓಕೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಫಸ್ಟು ನೋಡಿ ಬ್ಲಾಗಲ್ಲಿ ಏನೇನಾಗುತ್ತೆ ಆ್ಯಂಡ್ ಹೋಗೋಣ. ಮತ್ತೆ ಬಂದ್ಬಿಟ್ಟಿದ್ದೀನಿ ಕಾಲೇಜ್ಗೆ. ನೋಡುವುದು ಎಲ್ಲರೂ ಈಗ ಬರ್ತಿದ್ದಾರೆ. ಫಸ್ಟ್ ಪೀರಿಯಡ್ ಬಂಕ್ ಮಾಡಿ ಸೆಕೆಂಡ್ ಪೀರಿಯಡ್ ಹೋಗ್ತೀವಿ. ಫಸ್ಟ್ ಪೀರಿಯಡ್ ಬಂಕ್ ಮಾಡಿದ್ವಿ, ಫುಲ್ ಕ್ಲಾಸೆ. ಆ್ಯಂಡ್ ಇವಾಗ ಬ್ಯಾಗ್ ಇಟ್ಬಿಟ್ಟು ಹೋಗ್ತಿದ್ದೀವಿ. ಐ ಥಿಂಕ್ ಗ್ರೂಪ್ ಡಿಸ್ಕಷನ್ ರೂಮಿಗೆ, ಬಿಕಾಸ್ ಇವಾಗ ಪ್ರೆಸೆಂಟೇಷನ್ ಐತೆ ಎಲ್ಲಾರ್ದು. ಆ್ಯಂಡ್ ಫ್ರೆಂಡ್ಸ್, ಇಲ್ಲಿ ನೋಡಿ ಧೀರಜ್ ಬಂದ್ಬಿಟ್ಟಿದ್ದಾನೆ. ಆ್ಯಂಡ್ ಎಲ್ಲರೂ ಬಂದಿದ್ದಾರೆ ಇವತ್ತು, ಫುಲ್ಲು ಎಂಜಾಯ್ ಅನ್ಕೊಳ್ಳಿ. ಬೈ ಈದ್ ಮುಬಾರಕ್ ಫುರ್ಖಾನ್. ಈದಿ ಕೇಳೆ ಜೈನಬ್, ಏನಾದರೂ ಹೇಳು. ಈದಿ ಎಲ್ಲರಿಂದ ಇದು ಕೇಳ್ತಿದ್ದಾಳೆ. ಫ್ರೆಂಡ್ಸ್ ಎಲ್ಲರೂ ಹೋಗ್ತಿದ್ದಾರೆ 3rd ಫ್ಲೋರಲ್ಲಿ ಪ್ರೆಸೆಂಟೇಷನ್ಸ್ಗೆ. ಧೀರು ವೆನ್ ಈಸ್ ಯುವರ್ಸ್ ಪ್ರೆಸೆಂಟೇಷನು? ಫ್ರೈಡೇ, ನಂದು ಸ್ಯಾಟರ್ಡೇ. ಅಲ್ಲಿ ನಡೀರಿ ಹೋಗೋಣ ಇವಾಗ. ಫ್ರೆಂಡ್ಸ್, ಇಲ್ಲೇ ಪ್ರೆಸೆಂಟ್ ಮಾಡಬೇಕಾಗಿರೋದು, ಗೊತ್ತಲ್ಲ, ಫಸ್ಟ್ ಸೆಮ್ಮಲ್ಲೂ ಮಾಡ್ತಿದ್ವಿ. A few moments later. ಹಿಂದಿ ಪೀರಿಯಡ್ ಫ್ರೆಂಡ್ಸ್, ಇವಾಗ ಇನ್ನೂ ಮ್ಯಾಮ್ ಬಂದಿಲ್ಲ. ಚಿಡಿಯಾ ಔಡ್ ಅದೆಲ್ಲ ಆಡ್ತಿದ್ದಾರೆ. ವಾಟ್ ವೇಟ್ मौसम तो ऐसा लग रहा है दिल गार्डन हो रहा है. बहुत मजा आ रहा है यहाँ पे. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಫ್ರೆಂಡ್ಸ್, ಫೈನಲಿ ಇವಾಗ ಕ್ಲಾಸ್ ಎಲ್ಲ ಕಾಲೇಜೆಲ್ಲ ಮುಗ್ದೋಗ್ಬಿಟ್ಟಿದೆ. ಆ್ಯಂಡ್ ಲಾಸ್ಟ್ ಪೀರಿಯಡ್ ಹಿಂದಿ ಮ್ಯಾಮ್ ಜಾಸ್ತಿ ಲೇಟಾಗಿ ಬಂದಿದ್ದು, ಆನ್ಲಿ ಅಟೆಂಡೆನ್ಸ್ ತೊಗೊಳಕ್ಕೆ ಬಂದಿದ್ದು. ಆ್ಯಂಡ್ ಓಕೆ, ಇವತ್ತು ಡೇ ಯಾತ್ರೆ ಆಯಿತು ಅಂತ ಕಮೆಂಟ್ ಮಾಡಿ. ಇನ್ನು ಮನೆಗೆ ಹೋಗೋಣ, ಏನಾದರೂ ಕಂಟೆಂಟ್ ಸಿಗುತ್ತೆ. ಬಂದ್ಬಿಟ್ಟಿದ್ದೀನಿ ಫೈನಲಿ. ಎಂತಕ್ಕಂದರೆ ಏನು ಹೇಳೋಣ, ಗಾಡಿ ಆನ್ ಆಗ್ತಿದ್ದಿಲ್ಲ ಸ್ವಲ್ಪ ಹೊತ್ತು. ಅಲ್ಲಿ ಕಿಕ್ಕರ್ ಹೊಡ್ದು ಆಮೇಲೆ ಆನ್ ಮಾಡಿದೆ, ಆನ್ ಹೋಗೋಯ್ತು. ಅದೆಲ್ಲ ಹಾಕಿಲ್ಲ ಬ್ಲಾಗಲ್ಲಿ, ಬಿಕಾಸ್ ಜಲ್ದಿ ಮನೆಗೆ ಬರಬೇಕಾಗಿತ್ತು. ಆ್ಯಂಡ್ ಇವಾಗ ಬಟ್ಟೆ ಚೇಂಜ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊಟ ತಿಂತೀನಿ. ಫ್ರೆಂಡ್ಸ್, ಲಿಟ್ರಲಿ ಹೇಳ್ತಿದ್ದೀನಿ, ಇದಾದಮೇಲೆ ಊಟ ತಿನ್ನೋಕ್ಕೆ ಮನಸ್ಸೇ ಬರ್ತಿಲ್ಲ. ಎಂತಕ್ಕಂದರೆ ನಾರ್ಮಲಿ ಈ ಟೈಮಲ್ಲೂ ಉಪವಾಸ ಇಕ್ತಿದ್ದಿದೆ, 1 month ಇಕ್ಕಿದಲ್ಲ. ನಾಚಿಕೆ ಆಗಬೇಕು. ಹೆಂಗಾಗತ್ತೆ ಈ ಘಟನೆಗಳು? ಹಾಗೆ ಸ್ವಲ್ಪ ರೂಢಿ ಆಗ್ಬಿಟ್ಟಿದೆ, ಅದಕ್ಕೆ ಲೈಕ್ ಸಮಥಿಂಗ್ ಬೇರೆ ಥರ ಐತೆ ಲಂಚಲ್ಲೂ. ಆ್ಯಂಡ್ ಈ ಬ್ಲಾಗ್ ಇಲ್ಲೇ ಎಂಡ್ ಮಾಡೋಣ. ಓಕೆ, ಇವಾಗೇನು ಕಂಟೆಂಟ್ ಇಲ್ಲ ಮಿಕ್ಕಿರೋದು. ಸೊ ಆ್ಯಂಡ್ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ ಏನೇನಾಗುತ್ತಂತ. ನಾಳೆ ನಾಡಿದ್ದು 2 ದಿವಸ ಇವೆಂಟ್ಸ್ಗೆ ಹೋಗ್ತಿದ್ದೀವಿ. ನಾಳೆ SFS ಕಾಲೇಜ್ ಹತ್ರ ಹೋಗ್ತಿದ್ದೀವಿ ಇವೆಂಟಿಗೆ. ಆ್ಯಂಡ್ ಡೇ ಆಫ್ಟರ್ ಟುಮಾರೋ 1 month ಆಯಿತು ರಿಜಿಸ್ಟರ್ ಮಾಡಿ AIMS ಕಾಲೇಜ್ಗೆ. ಅಲ್ಲಿ ಮೇನ್ ಇವೆಂಟ್ ಅದು. ನಾಳೆ ನೋಡೋಣ, ನಾಳೆನೂ ಹೋಗ್ತೀವಿ. 2 days ಇವೆಂಟ್ ಐತೆ. ಸೊ ನಾಳೆ AMCಗೆ ನಾನು AIMS ಕಾಲೇಜಲ್ಲಿ ರೀಲ್ಸ್ ಮೇಕಿಂಗ್ಗೆ ರಿಜಿಸ್ಟರ್ ಮಾಡಿದ್ದೀನಿ, ರೀಲ್ಸ್ ಮೇಕಿಂಗ್ ಕಾಂಪಿಟೇಷನ್.
ಸೊ ಓಕೆ, ಅಲ್ಲಿ ವಿನ್ ಆದರೆ ಎಕ್ಸ್ಟ್ರಾ ಕಾಸು ಕೊಡ್ತಾರೆ ಅವರು. ಕಾಸುಗಲ್ಲ, ವಿನ್ ಆಗೋಕ್ಕೆ ಹೋಗ್ತಿರೋದು ನಮ್ಮ ಕಾಲೇಜಿನ ರೆಪ್ರೆಸೆಂಟ್ ಮಾಡೋಕ್ಕೆ. ಸೊ 2 days ಐತೆ. ಆ್ಯಂಡ್ ನಾಳೆ ನಾರ್ಮಲಿ NCC ಇತ್ತು, ಬಟ್ NCC ಓನ್ಲಿ 1 hour ಆಯ್ತಲ್ಲ, ಸೊ ನಾಳೆ ಅಟೆಂಡ್ ಮಾಡ್ತಿಲ್ಲ. ನಾಡಿದ್ದು ಹೋಗ್ತಿದ್ದೀನಲ್ಲ, 2 days ಇವೆಂಟ್ ಐತೆ ಅದಕ್ಕೆ. ಆ್ಯಂಡ್ ಅಟೆಂಡೆನ್ಸ್ ಏನೋ ಕೊಡ್ತಾರೆ ಇವಾಗ. ಮೇನ್ ನನಗೆ ಅಟೆಂಡೆನ್ಸ್ ಕೊಡಬೇಕಾಗಿರೋದು, ಅದಕ್ಕೆ ಹೋಗ್ತಿರೋದು ಇವೆಂಟಿಗೆ. ಓಕೆ, ಸೊ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಆನ್ ಮಾಡಿಬಿಡಿ. ಎಂತಕ್ಕಂದರೆ ನೆಕ್ಸ್ಟ್ ಇವೆಂಟ್ ವ್ಲಾಗ್ ಆಗ್ತೀನಿ, ಚೆನ್ನಾಗಿರುತ್ತೆ ನೋಡಿ. ನೆಕ್ಸ್ಟ್ ಟೈಮು ಬನ್ನಿ. ಬಾಯ್. ಅಷ್ಟೇ.